ರಾಧಿಕಾ, ಶಾಂತನಿಗೆ ಔಷಧಿ ಕೊಟ್ಟಾಯ್ತಾ? ಹಾಂ, ಮಾಡಿಟ್ಟಿದ್ದೀನಿ. ನಿತಿನ್ ತೊಗೊಂಡೋಗಿ ಕೊಡ್ತಾನೆ. ಹೌದು, ಸೌಪರ್ಣಿಕಾ ಅಮ್ಮ ಏನಕ್ಕೆ ಆಶ್ರಮಕ್ಕೆ ಬಂದಿದ್ದಾರೆ? ಆಶ್ರಮಕ್ಕೆ ಬಂದಿದ್ದಾರಾ? ಹಾಂ ಹೌದು, ಇವಾಗ ತಾನೇ ಅವ್ರ ಹತ್ರ ಮಾತಾಡ್ಕೊಂಬಂದೆ. ಜಾನಕಿ ಬಗ್ಗೆ ಏನೋ ತುಂಬ ವಿಚಾರಿಸ್ತಿದ್ರು. ಹೌದಾ? ಜಾನಕಿ ಮೇಲೆ ಅನುಮಾನ ಬರೋ ಹಾಗೇನೆ ಎಲ್ಲ ಪ್ರಶ್ನೆಗಳನ್ನೂ ಕೇಳಿದ್ರು. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನೀಗ ಬರ್ತೀನಿ. ಹಾಂ. ರಾಧಿಕಾ, ನೀನು ಇಲ್ಲಿದೆಯಾ? ಅಮ್ಮ, ನೀವೇನು ಆಶ್ರಮದಲ್ಲಿ? ಹೇಳಿದ್ರೆ ಒಟ್ಟಿಗೆ ಬರ್ಬೋದಿತ್ತಲ್ವಾ? ಪರವಾಗಿಲ್ಲ ಬಿಡು. ಜಾನಕಿಯಲ್ಲಿ ಕೃಷ್ಣನ್ ಜೊತೆ ಇರಬೇಕು. ರಾಧಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮನೇಲಿ ಈ ವಿಚಾರ ಮಾತಾಡಿದ್ರೆ ಸರಿ ಇರೋಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಏನಮ್ಮ ಅದು? ರಾಧಿಕಾ, ನಾವು ಜಾನಕಿ ವಿಷಯದಲ್ಲಿ ತಪ್ಪು ಮಾಡಿಬಿಟ್ವಿ ಅನಿಸುತ್ತೆ. ನಾವು ಅವಳು ಅಷ್ಟೊಂದು ವಹಿಸ್ಕೋಬಾರ್ದಾಗಿತ್ತು. ಏನಾಯ್ತಮ್ಮ ಈಗ? ಮತ್ತಿನ್ನೇನು ರಾಧಿಕಾ, ಈ ಹುಡುಗಿ ಹುಚ್ಚುಚ್ಚಾಗಿ ಆಡ್ತಿದ್ರೆ ನಾವು ಸುಮ್ಮನಿರೋಕ್ಕಾಗುತ್ತಾ? ಜಾನಕಿ ಕೃಷ್ಣನ ಯಾವುದೋ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾಳಂತೆ. ಹೌದಾ? ನಾವೀಗ ಸುಮ್ಮನಿದ್ರೆ ತಪ್ಪಾಗುತ್ತೆ ರಾಧಿಕಾ. ನಾಳೆ ದಿನ ಕೃಷ್ಣನ್ಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಹೇಳು? ಮನೆ ಕೆಟ್ಟ ಹೆಸರು, ಆಶ್ರಮ ಕೆಟ್ಟ ಹೆಸರು. ನಾವಿದನ್ನೆಲ್ಲ ಯೋಚನೆ ಮಾಡಿಲ್ವಲ್ಲ. ಅಮ್ಮ, ಈ ವಿಷಯದಲ್ಲಿ ಸುಮ್ಮನಾಗೋದೇ ಒಳ್ಳೇದು ಅನ್ಸುತ್ತೆ. ಇಲ್ಲ ರಾಧಿಕಾ, ನಾನು ಕೇಳ್ಪಟ್ಟ ಹಾಗೆ ಕೃಷ್ಣ ಹುಷಾರಾಗ್ತಿದ್ದಾನೆ. ಈಗ ಕೊಡ್ತಿರೋ ಟ್ರೀಟ್ಮೆಂಟ್ನ ಮುಂದುವರಿಸಿದ್ರೆ ಸಾಕು ಅನಿಸುತ್ತೆ. ಒಂದೆರಡು ದಿನ ತಡ ಆದರೂ ಪರವಾಗಿಲ್ಲ. ಅಪಾಯನ ಮೈ ಮೇಲೆ ಇಟ್ಕೊಳ್ಳೋದು ಬೇಡ ಅನಿಸುತ್ತೆ. ಏನಂತೀಯ? ಅಮ್ಮ, ನಾವು ಹೇಳಿದ್ರು ಜಾನಕಿ ಕೇಳಬೇಕಲ್ಲ. ಅವಳು ನಿರ್ಧಾರ ಮಾಡಾಗಿದೆ. ಯಾರ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅವಳು. ಅದಕ್ಕೆ ನಾನು ಬಂದಿರೋದು. ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಬಲವಂತವಾಗಾದರೂ ಸರಿ, ಅವನನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಲ್ಲ ಅಮ್ಮ, ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಈ ರೀತಿ ಯೋಚನೆ ಬರೋದಕ್ಕೆ ಕಾರಣನಾದರೂ ಏನು? ಯಾರು ಹೇಳಿದ್ರು? ಇನ್ಯಾರು ಹೇಳ್ತಾರೆ ರಾಧಿಕಾ? ನಮ್ಮ ಮನೆ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ಶಾಂತನು. ಶಾಂತನುನಾ? ಹೌದು ರಾಧಿಕಾ. ಈಗಲಾದರೂ ಗೊತ್ತಾಯ್ತಾ ಶಾಂತನಿಗೆ ನಮ್ಮ ಮನೆ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ? ಕೃಷ್ಣನ್ಗೇನಾದರೂ ತೊಂದರೆ ಆದರೆ ಸಮಸ್ಯೆ ಆಗುತ್ತೆ, ಆಶ್ರಮದಲ್ಲೇ ಅವ್ನು ನಿಧಾನವಾಗಿ ಗುಣವಾಗಲಿ, ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಏನಾದರೂ ತೊಂದರೆ ಆದರೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಅವನೇ ಹೇಳಿದ್ದು. ಅದಕ್ಕೆ ನಾನು ಬಂದಿರೋದು. ಸರಿ ರಾಧಿಕಾ, ನಾನು ಜಾನಕಿ ಹತ್ರ ಸ್ವಲ್ಪ ಮಾತಾಡಿ ಬರ್ತೀನಿ. ದೊಡಮ್ಮ, ಏನ್ ಇಲ್ಲಿವರೆಗೂ? ನಿನ್ನನ್ನೇ ನೋಡೋಣ ಅಂತ ಬಂದೆ. ತಮಾಷೆ ಮಾಡ್ತಿದ್ದೀರಾ? ನನ್ನ ನೋಡೋದಕ್ಕೆ ಆಶ್ರಮದವರೆಗೂ ಬರ್ಬೇಕಾ? ಸರಿ, ಏನ್ ವಿಷಯ ಹೇಳಿ. ಇನ್ನು ಮುಂದೆ ನೀನು ಕೃಷ್ಣನ ನೋಡ್ಕೊಂಡಿದ್ದು ಸಾಕು. ಅವನನ್ನು ಆಶ್ರಮದವರೇ ನೋಡ್ಕೋತಾರೆ. ಜಾನಕಿ, ಇನ್ಮೇಲೆ ನೀನು ಆಗಾಗ ಬಂದು ಅವ್ರಿಗೆ ಸಹಾಯ ಮಾಡಿದ್ರೆ ಸಾಕು. ದೊಡಮ್ಮ, ಇದ್ದಕ್ಕಿದ್ದಾಗೆ ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ? ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದ್ ನಿಮಿಷ ಇರಿ, ಬಂದೆ. ಜಾನಕಿ, ನಿಂತ್ಕೋ. ಜಾನಕಿ, ನಿನ್ನೇ ಹೇಳ್ತಿರೋದು, ನಿಂತ್ಕೋ. ಏನು ಶಾಂತನು, ಜಾನಕಿ ಮತ್ತೆ ಕೃಷ್ಣನ್ ಬಗ್ಗೆ ಹೊಸ ರೀತಿ ಯೋಚನೆ ಮಾಡ್ತಿರೋ ಹಾಗಿದೆ? ನಾನೇನು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಸೌಪರ್ಣಿಕಾ ಅಮ್ಮ ಹತ್ರ ಕೃಷ್ಣ ಮತ್ತೆ ಜಾನಕಿ ಬಗ್ಗೆ ಏನು ಹೇಳಿದ್ಯಂತೆ? ನಾನು ಒಳ್ಳೇದನ್ನೇ ಹೇಳಿರೋದು. ಅದ್ ಹೇಗ್ ಸಾಧ್ಯ ಶಾಂತನು? ನಿನ್ ಬಾಯಲ್ಲಿ ಒಳ್ಳೆ ಮಾತು, ನಿನ್ ಮನ್ಸಲ್ಲಿ ಒಳ್ಳೆ ಯೋಚನೆ ಹುಟ್ಟೋದಕ್ಕಾದ್ರೂ ಹೇಗ್ ಸಾಧ್ಯ? ಬೇರೆ ಏನೋ ಉದ್ದೇಶ ಇಟ್ಕೊಂಡಿರ್ತೀಯ ನೀನು. ರಾಧಿಕಾ, ನೀನು ಆ ಮನೆಗೆ ಸಂಬಂಧ ಪಡದೇ ಇರೋಳು. ನೀನೇ ಈ ರೀತಿ ಪ್ರಶ್ನೆ ಮಾಡ್ತಾ ಇರುವಾಗ ನಾನು ಆ ಮನೆಗೆ ಸಂಬಂಧ ಪಟ್ಟವನು. ಕಾಳಜಿ ತೋರಿಸೋದು ತಪ್ಪೇನು? ಅದೇ ಕಾಳಜಿನಲ್ಲೇ ದುರುದ್ದೇಶ ಇರೋ ಹಾಗೆ ಕಾಣಿಸ್ತಿದೆ ನನ್ಗೆ. ನನ್ನನ್ನ ಹಳದಿ ಕಣ್ಣಲ್ಲಿ ನೋಡೋದನ್ನ ಮೊದಲು ನಿಲ್ಸು. ನನ್ನ ನಿನ್ನ ದ್ವೇಷ ಇವತ್ತಿಗೆ ಮುಗಿಯಲ್ಲ. ನಮ್ಮಿಬ್ಬರ ಮಧ್ಯೆ
ಕೃಷ್ಣ ಅನ್ನೋ ಅಮಾಯಕ ಯಾಕೆ ಬಲಿಯಾಗಬೇಕು? ಜಾನಕಿ ಕರ್ಕೊಂಡೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಆತಂಕದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಮಾತಾಡೋ ಹಾಗೆ ನಡ್ಕೊಳ್ಳೋನಲ್ವಲ್ಲ ನೀನು. ತುಂಬಾ ಆಸಕ್ತಿ ವಹಿಸ್ತಿದ್ಯಾ ಅಂದ್ಮೇಲೆ ಅದ್ರಲ್ಲೇನೋ ಉದ್ದೇಶ ಇದೆ ಅಂತಾನೆ ಅರ್ಥ. ಶಾಂತನು, ನನ್ನ ಕೃಷ್ಣನ್ ಬಗ್ಗೆ ದೊಡ್ಡಮ್ಮನ ಹತ್ರ ಏನಾದ್ರೂ ಹೇಳಿದ್ರ? ನಿಮ್ಮನ್ನ ಕೇಳ್ತಾ ಇರೋದು. ಬೆಟ್ಟ ಕರ್ಕೊಂಡು ಹೋಗೋದ್ ಬೇಡ ಅಂತ ಏನಾದ್ರೂ ಹೇಳಿದ್ರ? ಇಲ್ಲ ಜಾನಕಿ ಅವರೇ, ನಾನ್ಯಾಕೆ ಹೇಳಿ? ಸುಳ್ಳು ಹೇಳ್ಬೇಡಿ. ಇಲ್ಲ ಅಂತ ಹೇಳದ್ನಲ್ಲ. ಸುಳ್ಳು ಯಾಕೆ ಹೇಳ್ತಿದ್ಯಾ ಶಾಂತನು? ಈಗ ತಾನೇ ನನ್ನ ಹತ್ರ ಒಪ್ಕೊಂಡೆ, ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ? ನೀನೇ ಹೇಳಿದ್ದು ಅಂತ ನನ್ ಮುಂದೆ ಒಪ್ಕೊಂಡ್ಯಲ್ಲ, ಈಗ ಯಾಕೆ ಉಲ್ಟಾ ಹೊಡಿತಿದ್ಯಾ? ರೀ ಶಾಂತನು, ನಿಮ್ಮನ್ನ ಒಳ್ಳೆ ಸ್ನೇಹಿತ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವ್ ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ನಾನ್ ನಿಮ್ಮ ಹತ್ರ ಏನು ಮಾತಾಡೋದಿಲ್ಲ, ತಿಳ್ಕೊಳ್ಳಿ. ನೀವ್ ಯಾಕೆ ನನ್ ವಿಷಯಕ್ಕೆ ತಲೆ ಹಾಕ್ತಿದ್ದೀರಾ? ನಿಮ್ಗೇನ ಅರ್ಹತೆ ಇದೆ? ಜಾನಕಿ, ಯಾಕೆ ಶಾಂತನು ಹತ್ರ ಜಗಳ ಮಾಡ್ತಿದ್ಯಾ ನೀನು? ನಮ್ಮ ಮನೆಗೆ ಆಶ್ರಮಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಅವನು ಹಾಗೆ ಹೇಳ್ದ ಅಷ್ಟೇ. ಅವನ ಕಾಳಜಿಯಲ್ಲಿ ತಪ್ಪು ಹುಡುಕ್ಬೇಡ ನೀನು. ಯಾವ್ದು ಅತಿ ಆಗ್ಬಾರ್ದು ದೊಡ್ಡಮ್ಮ. ಇವ್ರೇನ್ ಓದಿದ್ದಾರೆ, ಕೃಷ್ಣನ್ ಪರಿಸ್ಥಿತಿ ಏನು, ಅದಕ್ಕೇನ್ ಚಿಕಿತ್ಸೆ ಕೊಡ್ಬೇಕು ಅಂತ ಇವ್ರಿಗೇನಾದ್ರೂ ಗೊತ್ತಿದ್ಯಾ? ಕ್ಷಮಿಸಿ ಜಾನಕಿ ಅವರೇ, ತಪ್ಪಾಗೋಯ್ತು. ಇನ್ ಮುಂದೆ ಈ ರೀತಿ ತಪ್ಪಾಗಲ್ಲ. ನೋಡ್ ಜಾನಕಿ, ಶಾಂತನುಗೆ ಬೇಸರ ಮಾಡಬೇಡ. ಅವನ ಆಶ್ರಮದಲ್ಲಿದ್ರು ಪಾಪ ಯಾವಾಗ್ಲೂ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಯಾವ್ದು ಅತಿ ಆಗ್ಬಾರ್ದು ಅಂತ ಹೇಳಿದ್ನಲ್ಲ ದೊಡ್ಡಮ್ಮ. ಸರಿ, ನೀವು ಸಂಜೀವಿನಿ ಅವರು ನನ್ನ ಜೊತೆ ಬನ್ನಿ. ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ ಅಂತ ಹೊರಟ್ಯಲ್ಲ, ಈಗೇನ್ ಮಾಡ್ತೀಯಾ ಶಾಂತನು? ಇದೆಲ್ಲ ನಿನ್ ಚಿಕ್ಕ ಚಿಕ್ಕ ಸೋಲುಗಳು, ಮುಂದೆ ದೊಡ್ಡ ಮಟ್ಟದಲ್ಲೇ ಕಾದಿದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಜಾನ? ಕೃಷ್ಣ ಕೃಷ್ಣ ಇಷ್ಟೊಂದು ಬದಲಾಗಿದ್ದಾನ? ಹೇಗೆ ಸಾಧ್ಯ? ಮೊದಲಿನ ಕೃಷ್ಣ ಇವನು ಅಲ್ವೇನೋ ಅನ್ನೋ ಥರ ಬದಲಾಗ್ಬಿಟ್ಟಿದ್ದಾನೆ. ಇವನನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಅಲ್ವಾ ಮತ್ತೆ? ಆದ್ರೆ ಇವಾಗ ಯಾಕೆ ಆ ಶಾಂತನು ಮಾತು ಕೇಳ್ಕೊಂಡು ನನ್ನನ್ನು ತಡಿತಾ ಇದ್ದೀರಾ? ಇವನಿವಾಗ ಎಲ್ಲಾ ರೀತಿಯಲ್ಲೂ ಆರೋಗ್ಯವಾಗಿದ್ದಾನೆ. ಹಳೆ ನೆನ್ಪೊಂದು ಬರ್ಬೇಕಷ್ಟೆ. ಈಗ ಹಳೆ ನೆನಪು ಸ್ವಲ್ಪನೂ ಇಲ್ವಾ ಜಾನಕಿ? ಇಲ್ಲ, ಹಳೆ ನೆನಪು ಬರೋ ಸಾಧ್ಯತೆ ಇದೆ, ಆದ್ರೆ ಬೆಟ್ಟ ಕರ್ಕೊಂಡೋದ್ರೆ ಮಾತ್ರ. ಆದ್ರೆ ನೀವೆಲ್ಲ ಅದಕ್ಕೆ ಕಲ್ಲಾಗ್ತಾ ಇದ್ದೀರಾ. ಒಂದ್ಸಲ ಅವನ ಮುಖ ನೋಡಿ ದೊಡ್ಡಮ್ಮ, ಬೇಡ ಅನ್ನೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಹೇಳಿ? ಅವನ್ ಯಾರು, ಅವನ್ ಯಾಕೆ ಇಲ್ಲಿದ್ದಾನೆ, ಯಾವ್ದು ಗೊತ್ತಿಲ್ಲ ದೊಡ್ಡಮ್ಮ ಅವನ್ಗೆ. ಜನ ಸಾವಿರ ಅನ್ಕೊಳ್ಳಿ, ಅದಕ್ಕೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಹೇಳಿ? ನಾಳೆ ನನಗೆ ಕೃಷ್ಣ ಇಷ್ಟ ಆದ್ರೂ ಕೂಡ ನನ್ನನ್ನು ಯಾರು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಸುಮ್ಮನೆ ಮಾತಿಗೆ ಹೇಳ್ದೆ ದೊಡ್ಡಮ್ಮ. ಕೃಷ್ಣನ ಬಿಟ್ಟಿರೋದಕ್ಕಾಗ್ಲಿ ಅಥವಾ ಈ ಪರಿಸ್ಥಿತಿಲಿ ಅವನನ್ನ ನೋಡೋದಕ್ಕಾಗ್ಲಿ ನನ್ನ ಕೈಯಿಂದ ಆಗಲ್ಲ. ಕೃಷ್ಣ ಗುಣ ಆಗ್ಲೇಬೇಕು. ಜಾನಕಿ, ಸೌಪರ್ಣಿಕ ಅಮ್ಮಗೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಏನೋ ಅನ್ನೋ ಆತಂಕ ಇದೆ ಅಷ್ಟೇ. ಹೌದು ಜಾನಕಿ, ನಾನ್ ಧೈರ್ಯ ಕೊಡ್ತಾ ಇದ್ದೀನಲ್ಲ, ಆದ್ರೆ ನೀವ್ಯಾಕೆ ನನ್ನ ಮಾತನ್ನ ಕೇಳ್ತಾ ಇಲ್ಲ? ಏನಾಗಿದೆ ನಿಮ್ಗೆಲ್ಲ? ದೊಡ್ಡಮ್ಮ, ನಾನು ಓದಿರೋದೇ ಈ ಸಬ್ಜೆಕ್ಟು. ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಶಾಂತನು ಸೆಂಟಿಮೆಂಟ್ ಆಗಿ ಮಾತಾಡ್ಬೋದು, ಅವ್ರು ತುಂಬಾ ಒಳ್ಳೆಯವರೇ ಇರ್ಬೋದು,
ಆದ್ರೆ ಈ ವಿಷಯದಲ್ಲಿ ನನ್ನಷ್ಟು ಕ್ಲಾರಿಟಿ ಅವ್ರಿಗಾಗ್ಲಿ ಅಥವಾ ಬೇರೆ ಯಾರಿಗಾಗ್ಲಿ ಇರಕ್ ಸಾಧ್ಯನೇ ಇಲ್ಲ. ಹೇಳಿ ದೊಡ್ಡಮ್ಮ, ನೀವ್ ಈಗ್ಲೂ ಬೇಡ ಅಂದ್ರೆ ನಾನ್ ಸುಮ್ಮನೆ ಇದ್ಬಿಡ್ತೀನಿ. ಆದ್ರೆ ದೇಸಾಯಿ ಮನೆಗೆ ಪಾಪ ಸುತ್ಕೊಳ್ಳುತ್ತೆ. ಇವನ್ ಯಾರು, ಇವನ್ ಅಪ್ಪ ಅಮ್ಮ ಯಾರು, ಇವನನ್ನ ಕಳ್ಕೊಂಡು ಅವ್ರ ಅಪ್ಪ ಅಮ್ಮ ಎಷ್ಟು ಸಂಕಟ ಪಡ್ತಾ ಇದ್ದಾರೋ. ಜಾನಕಿ, ನಾನು ಹೇಳ್ತಾ ಇದ್ದೀನಿ, ಇವನನ್ನ ಸರಿ ಮಾಡು. ಮುಂದೆ ಯಾರೇ ಪ್ರಶ್ನೆ ಮಾಡಿದ್ರು ನಾನು ನೋಡ್ಕೊತೀನಿ. ಅವ್ರು ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ನೀನು ಕೆಲಸನ ಮುಂದುವರಿಸು. ಆದರೆ ಜಾನಕಿ, ಸಂಬಂಧ ಮಾತ್ರ ಒಬ್ಬ ಡಾಕ್ಟರ್ಗೂ ರೋಗಿಗೂ ಎಷ್ಟಿರುತ್ತೋ ಅಷ್ಟೇ ಇದ್ರೆ ಒಳ್ಳೇದು. ದೊಡ್ಡಮ್ಮ, ಇವನು ನೋಡಿ ಸೂಪರ್ ಆಗಿದ್ದಂತಾನೆ. ಇವನು ನೋಡಿದ್ಮೇಲೂ ಬರೀ ಪೇಷಂಟ್ ಜೊತೆ ಇರೋ ಹಾಗೆ ಹೆಂಗಿರಕ್ಕಾಗುತ್ತೆ ಹೇಳಿ? ಜಾನಕಿ, ತಮಾಷೆ ಮಾಡ್ದೆ ಅಷ್ಟೇ. ಒಳ್ಳೆ ತರ್ಲೆ. ಬಾ ಸಂಜೀವಿನಿ. ನನ್ನ ಕೃಷ್ಣನ್ ಸಂಬಂಧದ ಬಗ್ಗೆ ನಾನು ಈಗಲೇ ಏನೂ ಹೇಳಲ್ಲ ದೊಡ್ಡಮ್ಮ. ಮಾತಾಡೋ ಟೈಮ್ ಬಂದಾಗ ನಾನೇ ಎಲ್ಲ ಮಾತಾಡ್ತೀನಿ. ಈಗಲೇ ಮಾತಾಡಿದ್ರೆ ಕಲ್ಲ ಹಾಕಕ್ಕೆ ತುಂಬಾ ಜನ ಇರ್ತಾರೆ ಅನ್ಸುತ್ತೆ ಅಲ್ವಾ ಕೃಷ್ಣ? ಸೌಪರ್ಣಿಕಾ ಬೆಟ್ಟಕ್ಕೆ ಹೋಗೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರಾತ್ರಿ ನಾನು ಮಾತಾಡಿದ ಮಾತಿಂದ ಅವ್ರ ಮನಸ್ಸು ಖಂಡಿತ ಬದಲಾಗಿದೆ. ಜಾನಕಿ ಅವ್ರನ್ನ ಕರ್ಕೊಂಡೋಗಿ ಏನೇ ಮಾತಾಡಿದ್ರು ಅವ್ರ ಮನಸ್ಸು ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ರಾಧಿಕಾ, ಅವ್ರನ್ನ ಬೆಟ್ಟ ಕಳ್ಸೋದು ಬೇಡ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಕೃಷ್ಣನ ನೋಡಿದ್ಮೇಲೆ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದೀನಿ. ಹೌದು ರಾಧಿಕಾ, ಕೃಷ್ಣನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಷ್ಟು ಮುದ್ದಾಗಿದ್ದಾನೆ ಗೊತ್ತಾ? ಅವನ ಗುಣ ಆಗಲೇಬೇಕು. ಮುಂದೆ ಯಾವ ಸಮಸ್ಯೆ ಬಂದರೂ ಪರವಾಗಿಲ್ಲ, ಮುಂದೆ ನೋಡ್ಕೊಳ್ಳೋಣ. ಯಾಕೆ ಇಷ್ಟೊತ್ತಾದರೂ ಬರಲೇ ಇಲ್ಲ? ದೊಡ್ಡಮ್ಮ ಮಗಳಿಗೆ ದೊಡ್ಡ ಜಗಳನೇ ಆಗಿರುತ್ತೆ. ಜಾನಕಿ ಹೇಳ್ತಾ ಇರ್ತಾಳೆ, ದೊಡ್ಡಮ್ಮ ಗದರಿಸ್ತಾ ಇರ್ತಾಳೆ. ಅಮ್ಮ, ದೇವ್ರ ಮೇಲೆ ಭಾರ ಹಾಕಿ ಕಳ್ಸೋಣ ಬಿಡಿ, ಏನೂ ಆಗೋದಿಲ್ಲ. ಜಾನಕಿ ಕೃಷ್ಣನ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಅಡ್ಡಿ ಆತಂಕ ಬಂದರೂ ಕೊನೆಗೂ ಅವಳು ಕರ್ಕೊಂಡು ಹೋಗೋ ಹಾಗೆ ಆಗ್ತಿದೆ. ನನಗೂ ಕೂಡ ಅವಳು ಕೃಷ್ಣನ ಕರ್ಕೊಂಡು ಹೋಗೋದೇ ಸರಿ ಅಂತ ಅನಿಸ್ತಿದೆ. ಥ್ಯಾಂಕ್ ಯು ರಾಧಿಕಾ, ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡೆ ಅಲ್ಲ. ಓಹೋ, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ವಾ? ಹಾಗಿದ್ರೆ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾನು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಅದು ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ಪರ್ಮಿಷನ್ ಕೊಟ್ಟಿದ್ದು. ಸರಿ ಸರಿ, ಇವಾಗ ಕರ್ಕೊಂಡು ಹೋಗ್ಬೋದು ತಾನೆ? ಖುಷಿನಾ? ಆದರೆ ಹುಷಾರಾಗಿರೋ ಅಷ್ಟೆ. ಅಂದಾಗೆ ನಿಮ್ಮಿಬ್ಬರಿಗೆ ಆಶ್ರಮದಲ್ಲಿ ಕೆಲಸ ಇದೆಯಾ? ಇಲ್ಲ. ಹಾಗಾದ್ರೆ ಜೊತೆಗೆ ಹೋಗೋಣ ಬನ್ನಿ. ನಾನು ಹೇಳಿದ್ ಕೇಳ್ಕೊಂಡು ಬಿದ್ದಿರು ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಈ ಜಾನಕಿ? ಸೌಪರ್ಣಿಕ ಅವರೇ, ಇನ್ನೊಂದಷ್ಟು ಹೋಗಿರಿ, ಅನುಭವಿಸ್ಲಿ. ಶಾಂತನು, ನಾನೊಂದು ತೀರ್ಮಾನ ಮಾಡಿದ್ದೀನಿ. ಏನಮ್ಮ? ಇನ್ಮುಂದೆ ಜಾನಕಿ ಕೃಷ್ಣನ್ ಕೊಡೋ ಟ್ರೀಟ್ಮೆಂಟಲ್ಲಿ ನಾನು ತಲೆ ಹಾಕೋದಿಲ್ಲ. ಅಷ್ಟೇ ಅಲ್ಲ, ಜಾನಕಿ ಕೃಷ್ಣನ್ ಟ್ರೀಟ್ಮೆಂಟ್ಗೆ ಏನೇನು ಬೇಕೋ ಎಲ್ಲನೂ ಕೇಳು. ಜೊತೆಗೆ ಹಣದ ವ್ಯವಸ್ಥೆನೂ ಇವ್ರ ಹತ್ರ ಮಾತಾಡಿ ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಕೃಷ್ಣ ಗುಣ ಆಗಬೇಕು ಅಷ್ಟೇ. ಶಾಂತನು, ಇದರಿಂದ ನಿಮಗೇನು ಬೇಜಾರಾಗಿಲ್ಲ ತಾನೆ? ಇಲ್ಲಮ್ಮ, ನೀವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀರಾ ಅಂದರೆ ನಾನು ಯಾರು ಬೇಡ ಅನ್ನೋದಕ್ಕೆ. ಸರಿ, ಆದರೆ ಈ ಉದ್ದೇಶದಲ್ಲಿ ನಂದು ಯಾವುದು ಕಪಟ ಇರಲಿಲ್ಲ. ಅದು ನಮ್ಗೆ ಗೊತ್ತಿರೋದೆ. ಆಗಲೇ ನಿಮ್ಮ ಹತ್ರ ರಫಾಗಿ ಮಾತಾಡೋದಕ್ಕೆ ಸಾರಿ. ಪರವಾಗಿ. ಶಾಂತನು, ನಮ್ಮ ಮನೆ ಮೇಲೆ ನಿನ್ನ ಕಾಳಜಿ ಹೀಗೆ ಇರಲಿ. ನಾವು ಹೊರಡೋಣವಾ? ಬರ್ತೀವಿ. ಶಾಂತನು, ಈ ಆಶ್ರಮಕ್ಕೆ ತುಂಬಾ ರೋಗಿಗಳು ಬಂದು ಹೋಗಿದ್ದಾರೆ.
ಆದರೆ ನಿನ್ನಂಥವ್ರನ್ನ ಇದುವರೆಗೂ ನೋಡಿಲ್ಲ ನೋಡು. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡಿದೆ. ಇಷ್ಟು ದಿನ ಕೃಷ್ಣ ಬೇಗ ಗುಣ ಆದರೆ ಸಾಕು ಅನ್ನೋ ಥರನೇ ಮಾತಾಡ್ತಿದ್ರೆ, ಆದರೆ ಈಗ ಕೃಷ್ಣ ಗುಣ ಆಗಲೇಬಾರ್ದು ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ಯಾ. ತುಂಬ ನಿಗೂಢವಾದ ಮನುಷ್ಯ ನೋಡು ನೀನು. ನೀವೆಲ್ಲ ಸೇರಿ ನಿರ್ಧಾರ ತಗೊಂಡಿದ್ದೀರಾ ಅಂದಮೇಲೆ ನಾನು ನಿರ್ಧಾರ ತಗೊಳ್ದಿದ್ರೆ ಹೇಗೆ? ತಗೋತೀನಿ. ಅವನು ಬೆಟ್ಟದಿಂದ ಕೆಳಗೆ ಬಿದ್ದಿರ್ತಾನೆ ಅಥವಾ ಬೇರೆ ಯಾರಾದ್ರೂ ಅವನು ತಳ್ಳಿರ್ತಾರೆ. ಕೃಷ್ಣನ ಈ ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ಕೃಷ್ಣ ಯಾವ್ದೋ ಬೆಟ್ಟದಿಂದ ಬಿದ್ದೆ ಹೀಗಾಗಿರ್ತಾನೆ. ನಿಮ್ ಫ್ರೆಂಡು ಆದಷ್ಟು ಬೇಗ ಸರಿ ಹೋಗ್ತಾನೆ. ಏನಾಯ್ತು ಶಾಂತನು? ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಅಮ್ಮ, ನಾವು ಅನ್ಕೊಂಡಿರೋ ಕೆಲಸ ಕೈ ಕೊಡೋ ಥರ ಕಾಣಿಸ್ತಾ ಇದೆ. ಅಂದ್ರೆ ಕೊನೆಗೂ ಆ ಜಾನಕಿ ತಾನು ತುಂಬಾ ಬುದ್ಧಿವಂತೆ ಅಂತ ಪ್ರೂವ್ ಮಾಡಿಬಿಟ್ಲು. ಏನ್ ಹೇಳ್ತಿದ್ಯಾ ಶಾಂತನು? ವಿಶು ಬೆಟ್ಟದಿಂದನೇ ಬಿದ್ದು ಹೀಗಾಗಿದ್ದಾನೆ ಅಂತ ಕಂಡು ಹಿಡಿದ್ಬಿಟ್ಲು. ಅಷ್ಟೇ ಅಲ್ಲ, ಈಗ ಅದನ್ನೇ ಇಟ್ಕೊಂಡು ಅವನ್ನ ಸರಿ ಮಾಡಕ್ ಹೊರಟಿದ್ದಾಳೆ. ಹೇಗ್ ಶಾಂತನು ಇದೆಲ್ಲ? ಅಮ್ಮ, ವಿಶುಗೆ ಕೆಲವೊಂದು ವಿಡಿಯೋಗಳನ್ನ ಅವಳು ತೋರಿಸಿದಾಳೆ. ಅದರಲ್ಲಿ ಬೆಟ್ಟದಿಂದ ಬೀಳೋ ದೃಶ್ಯ ನೋಡಿ ವಿಶು ನಡವಳಿಕೆ ಬದಲಾಗಿದೆ. ಅದನ್ನೇ ಇಟ್ಕೊಂಡು ಈಗ ಅವನನ್ನ ಬೆಟ್ಟ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈಗ ಏನ್ ಮಾಡ್ಲಿ ನಾನು? ಈಗ ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ವಿಶು ಅವಳ ಕೈಯಿಂದ ಗುಣ ಆಗೇ ಆಗ್ತಾನೆ. ಅಮ್ಮ, ನನಗೆ ಬರ್ತಾರ ಕೋಪದಲ್ಲಿ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಏನೇ ಮಾಡೋದಕ್ಕೋದ್ರೂ ಒಂದು ವಿಘ್ನ ಬರ್ತಾನೆ ಇದೆ. ಶಾಂತನು, ವಿಶು ಏನಾದ್ರೂ ಗುಣ ಆಗೋದ್ರೆ ನಾನು ದೇಸಾಯಿ ಕುಟುಂಬದ ಮೇಲೆ ಇಟ್ಕೊಂಡಿರೋ ಆಸೆನ ಕೈ ಬಿಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಾವಿಬ್ರು ಜೈಲ್ ಪಾಲ್ ಆಗೋದು ಗ್ಯಾರಂಟಿ. ವಿಶು ಏನ್ ಸಾಮಾನ್ಯದವನ, ಅವನಿಗೆ ನಮ್ಮ ಮೇಲೆ ತುಂಬಾ ಸೇಡಿದೆ. ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇ. ಏನ್ ಯೋಚನೆ ಮಾಡ್ತಿದ್ಯಾ ಶಾಂತನು? ಶಾಂತನು, ನಿನ್ನೆ ಕೇಳ್ತಿರೋದು. ಅಮ್ಮ, ಜಾನಕಿ ವಿಶು ಇಬ್ರು ಇಲ್ಲ ಅಂದ್ರೆ ನಮಗೇನಾದ್ರು ಸಮಸ್ಯೆ ಆಗುತ್ತಾ? ಹೇಳಿಮ್ಮ, ಅವರಿಬ್ರು ಇಲ್ಲ ಅಂದ್ರೆ ನಾವು ಅಂದ್ಕೊಂಡಿರೋ ಕೆಲಸಕ್ಕೆ ಏನಾದ್ರು ಸಮಸ್ಯೆನಾ? ಇಲ್ಲ. ಮತ್ತೆ ಅವರಿಬ್ರು ಯಾಕೆ ಬದುಕಬೇಕು? ಬೆಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಾದಿ ಮಧ್ಯೆನೆ ಅವರಿಬ್ರು ಹೊಡೆದಾಕ್ಬಿಡ್ತೀವಿ. ಊರೊಳಗೆ ಇದ್ಕೊಂಡೆ ಚಂದ್ರಚೂಡಂಗೆ ಒಂದು ಗತಿ ಕಾಣಿಸ್ತೀವಿ. ಇನ್ನು ಇವರು ಊರು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಕೈಯಿಂದ ಹೇಗೆ ತಪ್ಪಿಸ್ಕೊಳಕ್ ಸಾಧ್ಯ? ಅಲ್ಲ ಶಾಂತನು, ಮನೆಯಲ್ಲಿ ಈಗಾಗಲೇ ಒಂದು ಅವಘಡ ನೋಡಿದ್ದಾರೆ. ಮತ್ತೊಂದಾದ್ರೆ ಅವ್ರಿಗೆಲ್ಲ ಅನುಮಾನ ಬರೋದಿಲ್ವಾ? ಮನೆಗೆ ಶನಿ ಕಾಟ ಶುರುವಾಗಿದೆ ಅನ್ಕೋತಾರೆ ಅಷ್ಟೇ. ಶಾಂತನು ಕಾಟ ಅಂತ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಇರಕ್ಕಾದೆ ಚಂದ್ರಚೂಡ ತನ್ನ ಬದುಕಿಗೆ ಕಲ್ಲು ಹಾಕೊಂಡ. ಮಗಳು ಅದೇ ಅದರಲ್ಲಿ ನಡೀತಿದ್ದಾಳೆ. ಇದಕ್ಕೆ ನಾನು ಏನು ಮಾಡೋಕ್ಕಾಗೋದಿಲ್ಲಮ್ಮ. ಶಿಸ್ತುಬದ್ಧವಾಗಿ ವಿಶ್ವನ ಪ್ರೀತಿ ಮಾಡ್ಕೊಂಡಿದ್ದಿದ್ರೆ ಬಿಟ್ಬಿಡ್ತಾ ಇದ್ದೆ. ಗುಣ ಮಾಡ್ತೀನಿ ಅಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾಳೆ. ಅನುಭವಿಸ್ತೇ ಬಿಡಿ ಅಮ್ಮ. ನಾನೇನು ಹೊರಡ್ತೀನಿ. ಸ್ವಲ್ಪ ಯಾಮಾರಿದ್ರು ನಮ್ಮ ಕತೆ ಮುಗ್ದ ಹಾಗೆ. ಹುಷಾರು ಶಾಂತನು. ಸರಿ, ಬರ್ತೀನಿ. ಏನ್ ಶಾಂತನು ಅವರೇ, ಯಾರಿಗೋಸ್ಕರನೂ ಕಾಯ್ತಾ ಇರೋ ಹಾಗಿದೆ. ನನ್ಗೆ ಸರಿಯಾಗಿದ್ರೆ ನೀವು ನನಗೋಸ್ಕರನೇ ಕಾಯ್ತಾ ಇರ್ತೀರಾ? ಇಲ್ಲಪ್ಪ, ಹೀಗೆ ಸುಮ್ಮನೆ ಓಡಾಡ್ತಾ ಇದ್ದೆ ಅಷ್ಟೇ. ಸುಮ್ಮನೆ ಓಡಾಡ್ತಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ನಾನು ಕೃಷ್ಣನ್ ವಾಸಿ ಮಾಡ್ತಿರೋದು ನಿಮ್ಗೆ ಯಾಕೆ ಇಷ್ಟೊಂದು ಭಯ ತರ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಭಯನಾ? ಅಯ್ಯೋ, ನನ್ಗೆ ಯಾವ ಭಯನೂ ಇಲ್ಲಪ್ಪ.
ನಿಮ್ಮನ್ನ ನೋಡಿದ್ರೆ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಬೆಟ್ಟಕ್ಕೆ ಕರ್ಕೊಂಡೋದ್ಮೇಲೆ ಕೃಷ್ಣಂಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಭಯನೋ ಅಥವಾ ವಾಸಿ ಆದ್ಮೇಲೆ ನಿಮ್ಮನ್ನ ಕೊಂದ್ಬಿಡ್ತಾನೆ ಅನ್ನೋ ಭಯನೋ? ಅಲ್ಲ ರೀ ಶಾಂತನು ಅವ್ರೆ, ನೀವೇನಾದ್ರೂ ಕೃಷ್ಣಂಗೆ ಅನ್ಯಾಯ ಮಾಡಿದ್ದೀರಾ ಅಥವಾ ದ್ರೋಹ ಮಾಡಿದ್ದೀರಾ ಅಥವಾ ಅವನ್ನ ಮನೆಯವರಿಂದ ದೂರ ಮಾಡಿದ್ದೀರಾ? ನೋಡಿ ನೋಡಿ, ಈ ತರ ಹೇಳಿದ್ರೆ ಫುಲ್ ಭಯ ಪಡ್ತೀರಾ. ರಾಧಿಕಾ ಹೇಳ್ದಾಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇಲ್ಲದೆ ಇರೋದನ್ನ ಹೇಳಿದ್ರೆ ಭಯ ಆಗೋದಿಲ್ವಾ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಶಾಂತನು ಅವ್ರೆ, ನೀವೊಬ್ಬರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ನಂಗೆ ಆಲ್ ದಿ ಬೆಸ್ಟ್ ಹೇಳಲ್ವಾ? ಕೃಷ್ಣ ಗುಣ ಆಗೋದು ನನಗೆಷ್ಟು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಲ್ವಾ ಶಾಂತನು? ಅವನ ಗುಣ ಆಗೋ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನಗೆ ಗೊತ್ತಿಲ್ದಿರೋದಾ? ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನಿಮ್ಮ ಕೃಷ್ಣ ಆದಷ್ಟು ಬೇಗ ಹುಷಾರಾಗಲಿ. ಥ್ಯಾಂಕ್ ಯು ಶಾಂತನು. ಒಂದು ಕೆಲಸ ಮಾಡಿ, ನೀವು ಯಾಕೆ ನಮ್ಮ ಜೊತೆ ಬರಬಾರ್ದು?